ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಂಕರ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ವಿಷಯ ಏನಪ್ಪ ಅಂದರೆ, ನೀವು ಆಲ್ರೆಡಿ ಟೈಟಲಲ್ಲಿ ತಮಿಳಲ್ಲಿ ನೋಡಿರ್ತೀರಾ. ಸೊ ನಮ್ಮ ಡೆಲಿವರಿ ಬಾಯ್ಸ್ಗೆ ನೋಡೋ ರೀತಿನೇ ಬೇರೆ. ಇದ್ರ ಬಗ್ಗೆ ನಾನು ಸುಮಾರು ವೀಡಿಯೋಸ್ನ ಮಾಡಿದ್ದೀನಿ. ಆದರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಒಂದು 5 ದಿವಸ ಹಿಂದೆ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಅಂದರೆ ಒಂದು ವಿಡಿಯೋನ ನೋಡ್ತೀನಿ. ಆ ಒಂದು ವಿಡಿಯೋನ ನೋಡಿದಾಗ ನನಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಆದರೂ ಕೂಡ ಸರ್ವಸಾಮಾನ್ಯ ಆಗ್ಬಿಟ್ಟೈತೆ. ಇದೇನು ಹೊಸದೇನಲ್ಲ. ಇದು ನಾವು ಡೆಲಿವರಿ ಜಾಬ್ನ ಸ್ಟಾರ್ಟ್ ಮಾಡಿದಾಗಿಂದ ಕೂಡ ಈ ಒಂದು ಇದು ನಡೀತಾನೆ ಇದೆ. ಸೊ ವಿಷಯ ಏನಪ್ಪ ಅಂತಂದ್ರೆ, ನಿಮ್ಗೆ ಇಲ್ಲೊಂದು ವಿಡಿಯೋನ ಹಾಕಿರ್ತೀನಿ, ನೋಡ್ಕೊಂಡ್ ಬನ್ನಿ. ಮಾರ ತುಮಕೋ ನಾನು ನೋಡ್ದೆ, ನಿನ್ ಕೈಯಲ್ಲೇ ಇತ್ತು. ಏನ್ ಎಲ್ಲಾ ಕಡೆ ರೌಡಿಸಮ್ ಆಗ್ಬಿಡುತ್ತಲ್ಲ ಗುರು ಬೆಂಗಳೂರಲ್ಲಿ. ಐಟಮ್ ಏನಿ ಗುರು ತಗೊಂಡೆ ನೀನು ಒಂದು ಮಾರ ತುಮಕೋ. ಒಂದ್ ಪಾರ್ಸಲ್ ಏನಕ್ಕೆ ತಗೊಂಡೆ? ನಿನ್ ಕೈಯಲ್ಲೇ ಇತ್ತು, ನಾನು ನೋಡ್ದೆ, ನಿನ್ ಕೈಯಲ್ಲೇ ಇತ್ತು. ಅವನೊಬ್ನೇ ಇದೀರ ಅನ್ಬಿಟ್ಟು 3 ಜನ ದೌರ್ಜನ್ಯ ಮಾಡೋದು. ಈಗ ನಿನ್ ಟಿಕೆ ಮಾಡ್ದೆ, ಮತ್ತೆ ನೀನ್ ಚೆಕ್ ಮಾಡಿದ ಟಿಕಿನ ನಿಂಗೆ ಒಂದೇ ಹೇಳೋದು, ಸಾರಿ ಕೇಳ್ಬೇಕು. ಬೇರೆ ಊರವ್ರಾಗ್ಲಿ ಹಂಗಂತ ಹೊಡೆದ್ಬಿಡ್ತೀಯಾ? ನೀನ್ ಕಳ್ಳನೆ ಬಿಡಿಯೋಣ ಹೋಗ್ಲಿ. ನೀನ್ ಕಳ್ಳ ದೊಡ್ಡ ಕಳ್ರ ಹೋಗ್ರಿ, ಹೋಗು. ಮುಖ ನೋಡ್ತೀಯ, ಎಲ್ಲದಕ್ಕೂ ನಿಯತ್ ಇರ್ತದೆ. ಇಂಡಿಕೇಟ್ ಹಾಕಿಲ್ಲದೆ ನಿಂತ್ಬಿಟ್ಟು ಬೈಬೇಕು, ಹಾಕ್ಬಿಟ್ಟು ಹೊಡಿಯೋದು, ಟಿಕೆಟ್ ಚೆಕ್ ಮಾಡೋದು. ಯಾರು ಅವನೇ ಕೈ ಎತ್ತಿದ್ರು, ನಿಮ್ಮವನ್ನ ಒಬ್ಬ ಹೊಡ್ನಲ್ಲ ಮನುಷ್ಯ ಅಲ್ವಾ, ಹುಗಿಯವನ್ನ ನಿಮ್ಮವನ್ನ ಅವನ್ನ ತಪ್ಪಾಡಿದ್ರೆ ನೀನೇನ್ ನೀನ್ ತಪ್ಪೇ ಮಾಡಲ್ಲ ನೀನು. मोबाइल वगैरह है आप भी थोड़ा स्लो नहीं, मैं आराम से जाना, राइट करने कर दिया। ए ना पूछो या तो ठीक है, सॉरी भैया, छोड़ के चले जाओ। जाओ जाओ भैया, अंदर डालो वो. ನೋಡಿದ್ರಲ್ಲ ವಿಡಿಯೋನ. ಸೊ ಇಲ್ಲಿ ನಿಮ್ಗೆ ಏನು ಅರ್ಥ ಆಯ್ತೋ ಗೊತ್ತಿಲ್ಲ, ಆದರೆ ಡೆಲಿವರಿ ಬಾಯ್ಸ್ನ ನೋಡೋ ರೀತಿ ಹೆಂಗಂತಂದರೆ, ಆ ಡೆಲಿವರಿ ಬಾಯ್ಗೆ ಏನು ಅಂದರೆ ಏನೂ ಗೊತ್ತಿರಲ್ಲ. ಆ ಡೆಲಿವರಿ ಬಾಯ್ಗೆ ಏನು ಒಂಥರ ಏನು ಇಲ್ಲದೆ ಈ ಒಂದು ಕೆಲ್ಸಕ್ಕೆ ಬಂದಿದ್ದಾರೆ. ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಹೊಡಿಬೋದು, ಬಡಿಬೋದು, ಅವ್ರಿಗೆ ಎಂಥ ಮಾತು ಬೇಕಾದ್ರೂ ಅನ್ಬೋದು. ಸೊ ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ, ಬಟ್ ಆದರೂ ಕೂಡ ಏನು ಬೇಕಾದರೂ ಮಾಡ್ಬೋದು ಡೆಲಿವರಿ ಬಾಯ್ಸ್ಗೆ. ಅವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರಿಗೆ ನಾವೇನೇ ಅಂದರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅನ್ನೋಂತಹ ಮನೋಭಾವದಿಂದ ಈ ಒಂದು ನಮ್ಮ ಪಬ್ಲಿಕ್ ಒಂದಷ್ಟು ಜನ ಇರ್ತಾರೆ. ಸೊ ನನಗೂ ಒಂದು ಸುಮಾರು ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಈ ವಿಚಾರದ ಬಗ್ಗೆ ಮಾತಾಡೋದಾದರೆ, ಒಬ್ಬ ಡೆಲಿವರಿ ಬಾಯ್, ಸೊ ಮೇ ಬಿ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಒಂದು ಬರುತ್ತೆ. ಸೊ ಅದರದ್ದು ಮೇ ಬಿ ಅವರು ಮಾಡ್ತಾ ಇರೋದು ಅನಿಸುತ್ತೆ. ಅವರು ಏನು ಮಾಡ್ತಾರೆ ಅಂತಂದರೆ, ಲೈಕ್ ಹೋಗ್ತಾ ಇದ್ದಾಗ ಏನೋ ಟಚ್ ಆಗುತ್ತೆ. ಸೊ ಅವರು ಹೇಳೋದೇನಪ್ಪ ಅಂದರೆ, ಟಚ್ ಆಯಿತು, ನಮಗೆ ನಮ್ಮ ಗಡ್ಡ ಬಂದ, ಅದಕ್ಕೆ ಅಂತ ಹೊಡೆದೆ ಅಂತ ಹೇಳ್ತಾರೆ. ಸೊ ಅಂದರೆ ಹೊಡೆದಿರೋದು ಒಂದು ಲೆಕ್ಕಾಚಾರ ಓಕೆ, ಅಲ್ಲಿರೋಂಥ ಐಟಮು ಏನಪ್ಪ ಡೆಲಿವರಿ ಬಾಯ್ ಹತ್ರ ಇತ್ತಂಥ ಐಟಮ್ನ ಕೂಡ ಇವ್ರು ಕಳ್ತನ ಅನ್ನೋದಕ್ಕಿಂತ ಕಿತ್ಕೊಂಡು ಇವ್ರು ಇಟ್ಕೊಂಡಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅಲ್ಲಿದ್ದಂಥ ಪಬ್ಲಿಕ್ಗೆ ನಾನು ಪ್ರತಿಯೊಬ್ಬರಿಗೂ ಆ ವಿಡಿಯೋ ಮಾಡೋಂಥ ಕಾಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ಆ್ಯಂಡ್ ಅಲ್ಲಿದ್ದಂಥ ಪಬ್ಲಿಕ್ಗೆ ನಾನು ಫಸ್ಟ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಏನಕ್ಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಮಗೆ ಪಬ್ಲಿಕ್ ತುಂಬ ಇಂಪಾರ್ಟೆಂಟ್. ನಮಗೆ ಸಪೋರ್ಟ್ ಮಾಡೋದು, ನಮಗೆ ರೆಸ್ಪೆಕ್ಟ್ ಮಾಡೋದು. ನೀವೇ ನಮಗೆ ರೆಸ್ಪೆಕ್ಟ್ ಆ್ಯಂಡ್ ಸಪೋರ್ಟ್ ಮಾಡಿಲ್ಲ ಅಂತಂದರೆ, ನಮ್ಮ ಡೆಲಿವರಿ ಬಾಯ್ಸ್ ಪರಿಸ್ಥಿತಿಗಳು ಯಾವ ರೀತಿ ಇರ್ತದೆ ಅಂದರೆ, ಬೀದಿಯಲ್ಲಿ ನಾಯಿಗಳು ನೋಡ್ದಂಗೆ ನೋಡ್ತಾರೆ ನಮ್ಮನ್ನು. ಅದು ಯಾಕಂದ್ರೆ ಗೊತ್ತಿಲ್ಲ. ನಮ್ಮ ಡೆಲಿವರಿ ಜಾಬಲ್ಲಿ ಸುಮಾರು ಜನ ಎಜುಕೇಟೆಡ್ಸ್ ಇದ್ದಾರೆ, ವೆಲ್ ಎಜುಕೇಟೆಡ್ಸ್ ಇದ್ದಾರೆ, ಒಳ್ಳೆ ಟ್ಯಾಲೆಂಟ್ ಪರ್ಸನ್ಸ್ ಇದ್ದಾರೆ. ಸೊ ಅಷ್ಟಕ್ಕೆ ಸುಮಾರು ಜನ ಇದ್ದಾರೆ ಇದೇ ಕೆಲಸನ ಮಾಡಿಕೊಂಡು ಅವ್ರ ಫ್ಯೂಚರ್ನ ಕಟ್ಕೊಂಡ್ರವ್ರು ಎಷ್ಟೋ ಜನ ಇದ್ದಾರೆ. ಸೊ ಸ್ವಿಗ್ಗಿ ಮಾಡ್ಕೊಂಡು ಡೆಲಿವರಿ ಜಾಬ್ನ ಮಾಡಿಕೊಂಡು ಪೊಲೀಸ್ ಆಗಿರೋರು ಇದ್ದಾರೆ.
ಇದೇ ಕೆಲಸನ ಮಾಡ್ಕೊಂಡು ಬಿಸ್ನೆಸ್ ಮ್ಯಾನ್ ಆಗಿರೋರು ಇದ್ದಾರೆ, ಇದೇ ಕೆಲಸನ ಮಾಡ್ಕೊಂಡು ಒಳ್ಳೆ ಫ್ಯೂಚರ್ನ ಕಟ್ಕೊಂಡಿರೋರು ಇದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇನೆ ಕೂಡ. ಸೊ ಆದರೂ ಕೂಡ ಅದ್ಯಾಕೋ ಗೊತ್ತಿಲ್ಲ, ನಮ್ಮ ಡೆಲಿವರಿ ಬಾಯ್ಸ್ಗೆ ನಮ್ಮ ಡೆಲಿವರಿ ಬಾಯ್ಸ್ನ ನೋಡೋ ರೀತಿನೇ ಬೇರೆ. ಡೆಲಿವರಿ ಬಾಯ್ಸ್ನ ಅಂದರೆ ಹೋಗ್ತಾ ಇದ್ರೆ ಅವ್ರಿಗೆ ಅದೇನೋ ಗೊತ್ತಿಲ್ಲ, ರೋಡಲ್ಲಿ ಹೋಗ್ತಾ ಇದ್ರೆ ಅವ್ರನ್ನ ನೋಡೋ ಆ ಟಿ ಶರ್ಟ್ ಏನಾದರೂ ಒಂದು ಡೆಲಿವರಿ ಬಾಯ್ ಟಿ ಶರ್ಟ್ ಹಾಕೊಂಡ್ಬಿಟ್ರೆ ಸೊ ನೋಡೋ ರೀತಿನೇ ಬೇರೆ. ಅದು ಯಾಕಂತ ಗೊತ್ತಿಲ್ಲ ಈ ಜನಗಳು ಈ ರೀತಿ ಮಾಡ್ತಾರೆ ಅಂತ. ಸೊ ನನ್ನ ಲೈಫಲ್ಲಿ ಒಂದು ಇದೇ ರೀತಿ ಸುಮಾರು ಎಕ್ಸ್ಪೀರಿಯನ್ಸ್ಗಳಾಗ್ಬಿಟ್ಟಿದೆ. ಈಗ ಎಕ್ಸ್ಪೆಷಲಿ ಒಂದು ನಾನು ನೆನೆಸ್ಕೊಬೇಕು ಅಂತಂದರೆ ಸಾಕರ್ ನಗರದ ಹತ್ರ ನಾನು ಹೋಗ್ತಾ ಇರ್ತೀನಿ. ಸೊ ಅಂದರೆ ಲೈಕ್ ನನ್ನ ಕಡೆಯಿಂದ ಒಬ್ಬರು ಅಂದರೆ ನನ್ನ ಹಿಂದೆಯಿಂದ ಬಂದು ಹಿಂಗೆ ಲೆಫ್ಟ್ ಎತ್ಕೊತಾರೆ ಆಟೋದವ್ರು ಒಬ್ಬರು. ಸೊ ಅವ್ರದ್ದು ಲೆಫ್ಟ್ ಇಂಡಿಕೇಟರ್ ಹಾಕಿರಲಿಲ್ಲ, ಏನಿರಲಿಲ್ಲ, ಸಡನ್ನಾಗಿ ಬಂದು ಲೆಫ್ಟ್ ಎತ್ಕೊತಾರೆ. ನಾನು ಎತ್ಕೊಂಡು ಏನಣ್ಣ ಹಿಂಗೆ ಬಂದ್ಬಿಟ್ಟೆ, ಟಚ್ಚಾಗಿ ಬಿದ್ದಿದ್ರೆ ಏನೋ ಬಿದ್ದೋಗ್ಬಿಟ್ಟಾ, ಏಟಾಗ್ಬಿಡ್ತಾ, ಏನಾಗೋಯ್ತು ಈಗ, ಏನೋ ಮಾಡ್ಕೊಂತೀಯ, ಯಾರನ್ನ ಕರೆಸ್ತೀಯ, ಏನೋ ಮಾಡ್ಕೊಂತೀಯ, ಮಾಡ್ಕೊ ಹೋಗೋ ಅಂತ ಎಷ್ಟು ದೌರ್ಜನ್ಯವಾಗಿ ಮಾತಾಡ್ತಾರೆ ಅಂತಂದರೆ ಅವತ್ತಿನ ದಿನ ನನಗೆ ಏನು ಮಾತಾಡಬೇಕೋ ಗೊತ್ತಾಗಿಲ್ಲ. ಯಾರಿಗೆ ಹೇಳ್ಕೊಳ್ಳೋಣ, ಯಾರು ಕರಿಯೋಣ, ಸುಮ್ಮನೆ ಟೈಮ್ ವೇಸ್ಟು ಇವ್ರ ಹತ್ರ ಎಲ್ಲ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ನಾನು ಹೋಗ್ಬಿಟ್ಟೆ. ಸೊ ಈ ಥರ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದೊಂದಾದರೆ ಇನ್ನೊಂದು ನನ್ನ ಲೈಫಲ್ಲಿ ಇನ್ನೊಂದು ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ಆಗಿದೆ ಅಂತಂದರೆ MG ರೋಡಲ್ಲಿ ನಿಮಗೆಲ್ಲ ಗೊತ್ತಿದ್ರೆ ಟ್ರಿನಿಟಿ ಅಂತ ಒಂದು ಸರ್ಕಲ್ ಬರುತ್ತೆ. ಆ ಟ್ರಿನಿಟಿ ಸರ್ಕಲಲ್ಲಿ ಲೆಫ್ಟ್ ಎತ್ಕೊಂಡು ಅಲ್ಲೊಂದು ಡೆಡ್ ಎಂಡ್ ಬರುತ್ತೆ. ಸೊ ಅಲ್ಲಿ ನಾವು ಡೆಡ್ ಎಂಡ್ ಹೋದರೆ ಒಂದು ಅಪಾರ್ಟ್ಮೆಂಟು, ಒಂದು ಹೋಟ್ಲ್ ಸಿಗುತ್ತೆ. ಅಲ್ಲಿಗೆ ನಾವು ಆರ್ಡ್ರನ್ನ ಅಲ್ಲಿ MG ರೋಡಲ್ಲಿ ಯಾರೆಲ್ಲ ಡೆಲಿವರಿ ಜಾಬ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿರ್ತದೆ. ಸೊ ಟ್ರಿನಿಟಿ ಸರ್ಕಲ್ನ ಹಿಂಗೆ ಯೂಟರ್ನ್ ಮಾಡ್ಕೊಂಡು ಬಂದರೆ ಒಂದು ಲೆಫ್ಟ್ ಡೆಡ್ ಎಂಡಲ್ಲಿ ಸಿಗುತ್ತೆ. ಸೊ ಮೆಟ್ರೋ ಸ್ಟೇಷನ್ ಆದಮೇಲೆ ಅನಿಸುತ್ತೆ ಮೇ ಬಿ. ಸೊ ಅಲ್ಲಿ ನನಗೇನಾಗ್ಬಿಡುತ್ತೆ ಅಂತಂದರೆ ಇದು ಒಂದು ನನಗೊತ್ತಿರೋ ಪ್ರಕಾರ ಒಂದು 4 ವರ್ಷ ಆಯ್ತು ಅನಿಸುತ್ತೆ. ಸೊ ನನಗೆ ಇದೊಂದು ನಡೆದು, ಬಟ್ ಈಗಲೂ ನನಗೆ ಕಾಡುತ್ತೆ ಅದು. ಯಾಕಂತಂದರೆ ಏನಾಗುತ್ತೆ ಅಂತಂದರೆ ನಾನು ಮುಂದೆ ಹೋಗ್ಬಿಟ್ಟು ಜಸ್ಟ್ 20 ಮೀಟರ್ಸ್ ನಾನು ಯೂಟರ್ನ್ ಮಾಡ್ಕೊಂಡು ಒನ್ ವೇಲ್ ಬಂದು ಲೆಫ್ಟಲ್ಲಿ ಹೋಗ್ತೀನಿ. ಸೊ ಅದು ಮೇ ಬಿ ನಾನು ಮಾಡಿದ ತಪ್ಪೆ, ಇಲ್ಲ ಅಂತ ನಾನು ಹೇಳಲ್ಲ. ಓಕೆನಾ, ಯೂಟರ್ನ್ ಮಾಡ್ಕೊಂಡು ತಲ್ಕೊಂಬರ್ಬೇಕಾಗಿತ್ತು. ಸೊ ನಾನೇನು ಮಾಡ್ಬಿಡ್ತೀನಿ, ಜಸ್ಟ್ 20 ಮೀಟರ್ಸ್ ಅಲ್ವಾ ಅಂದ್ಬಿಟ್ಟು ನಾನು ಯೂಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಸೊ ಅಲ್ಲಿ ಏನಾಗ್ತಿರ್ತದೆ ಅಂದರೆ ಆವಾಗ ನಮ್ಮ ಬೆಂಗಳೂರಿಗೆ ಅಮಿತ್ ಶಾ ಅವರು ಬರ್ತಿರ್ತಾರೆ. ಸೊ ಅದಕ್ಕೆ ಅಂತ ರೋಡ್ಸ್ ಎಲ್ಲ ಫುಲ್ಲು ಪೊಲೀಸವ್ರು ನಿಂತ್ಕೊಂಡಿರ್ತಾರೆ. ಸೊ ನನ್ನನ್ನು ನೋಡ್ತಾರೆ ಪೊಲೀಸವ್ರು, ನಾನು ಯೂಟರ್ನ್ ಮಾಡಿಕೊಂಡು ನನಗೆ ಹೇಳ್ತಾರೆ ಅವರು. ಅಂದರೆ ಅವ್ರೇನು ಅನ್ಕೊಂತಾರೆ ಅಂದರೆ ನಾನು ಯೂಟರ್ನ್ ಮಾಡ್ಕೊಂಡು ಫುಲ್ ಹೋಗ್ತೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಅವರು. ಸೊ ನಾನೇನು ಮಾಡ್ತೀನಿ ಅಂದರೆ ನಾನು ಆ್ಯಕ್ಚುಲಿ ರೈಟ್ಗೆ ಹೋಗ್ಬೇಕಾಗುತ್ತೆ. ಅವ್ರೇನು ಅನ್ಕೊಂಡಿರ್ತಾರೆ, ಅವ್ರನ್ನ ನೋಡ್ಬಿಟ್ಟು ನಾನು ಹಿಂಗೆ ಬಚ್ಚಿಕೊಂಡು ಹಿಂಗೆ ಹೋಗ್ಬಿಟ್ಟಿದ್ದೀನಿ ಅಂತ ಅವ್ರು ಅನ್ಕೊಂತಾರೆ. ಸೊ ಅವ್ರು ಅಂದರೆ ನನಗೆ ಗೊತ್ತಿಲ್ಲ, ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಫುಲ್ ಫ್ರಸ್ಟ್ರೇಟ್ ಆಗಿದ್ರೋ ಇಲ್ಲ ಏನಾಗಿದ್ರೋ ನನಗೆ ಗೊತ್ತಿಲ್ಲ. ಬಟ್ ಬಂದ್ಬಿಡ್ತಾರೆ ಅಲ್ಲಿಗೆ. ಏನು ನಾನು ಆರ್ಡ್ರನ್ನ 3rd ಫ್ಲೋರ್ಗೆ ಏನೋ ಕೊಟ್ಟು ಬರ್ತೀನಿ ಕೆಳಗಡೆ, ಬರೋಷ್ಗೆ ಬಂದ್ಬಿಟ್ಟು ನನಗೆ ಇಲ್ಲಿ ಹಿಡ್ಕೊಂಡು ನನಗೆ ಹೆಲ್ಮೆಟ್ ಹಾಕಿರ್ತೀನಿ, ಹೆಲ್ಮೆಟ್ ಮೇಲೆ ಒಂದು ಹೊಡಿತಾರೆ. ಸೊ ನನಗೆ ಈಗಲೂ ಕಾಡುತ್ತೆ, ನನಗೆ ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಹೊಡೆದ್ರು. ಏನು ನಾನೇನು ಕಳ್ತನ ಮಾಡಿದ್ದೀನೋ, ಇಲ್ಲಾಂದರೆ ನಾನೇನಾದರೂ ಏನು ತಪ್ಪು ಮಾಡಿದ್ದೀನಿ, ಹೌದು ಒಪ್ಕೊತೀನಿ. ನಾನು ಮುಂದೆ ಹೋಗಿ ಒಂದು 10-20 ಮೀಟರ್ಸ್ ಅಂದರೆ ಲೆಫ್ಟ್ನ ಎತ್ಕೊಬೇಕಾಗಿದ್ದು, ಅದು ಗೊತ್ತಾಗದ್ರೆ ಒಂಚೂರು ಮುಂದೆ ಹೋಗ್ಬಿಟ್ಟು ಮತ್ತೆ ಯೂಟರ್ನ್ ಮಾಡ್ಕೊಂಡು ಬಂದಿದ್ದು. ಅದು ಮೇ ಬಿ ತಪ್ಪೆ, ಇಳಿದ್ಬಿಟ್ಟು ತಳ್ಕೊಂಬರ್ಬೇಕಾಗಿತ್ತು. ಬಟ್ ನಾನು ಹಂಗೆ ಬಂದೆ. ಬಟ್ ನಾನೊಬ್ಬ ಡೆಲಿವರಿ ಬಾಯ್ ಅನ್ನೋ ಕಾರಣಕ್ಕೆ ನನ್ನನ್ನು ಇಲ್ಲಿ ಹಿಡ್ಕೊಂಡು ಅವ್ರು ಹೊಡೆದ್ರು ಅವತ್ತಿನ ದಿನ. ಓಕೆನಾ, ಅವತ್ತು ನನಗೆ ಗೊತ್ತಿರೋ ಪ್ರಕಾರ ಬೇರೆಯವ್ರು ಯಾರಾದರೂ ನನ್ನ ಪ್ಲೇಸಲ್ಲೇ ಇದ್ದಿದ್ದರೆ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿರೋರು, ಏನು ಮಾಡಿದ್ದೀನಿ ನಾನು ಅಂತ. ಬಟ್ ನಾನೊಬ್ಬ ಡೆಲಿವರಿ ಬಾಯ್ ಆಗಿರೋದ್ರಿಂದ ಸುಮ್ಮನೆ ಯಾಕೆ ಬೇಕು ನನಗೆ. ಸೊ ಸುಮ್ಮನೆ ಇವಾಗ ಇವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿ ಸರಿ ಜಗಳಗಳು ಮಾಡಿಕೊಂಡು ಸೊ ಏನು ಅಂತ ಸುಮ್ಮನೆ ನಾನು ಅವತ್ತು ಸರಿ ಸರ್ ಸಾರಿ ಸರ್ ಅಂತ ಬಂದ್ಬಿಟ್ಟೆ. ಬಟ್ ನನಗೆ ಈಗಲೂ ಕಾಡುತ್ತೆ ಅದು, ನಾನು ಏನು ತಪ್ಪು ಮಾಡಿದೆ ಅಂತ. ಸೊ ಈಗಲೂ ನನಗೆ ಅದು ಅಲ್ಟ್ ಆಗುತ್ತೆ. ನಾನು ನೆನ್ಸ್ಕೊಂಡ್ರೆ ಯಾಕೆ ಗುರು ಒದೆ ತಿಂದೆ ಅವ್ರ ಹತ್ರ, ನನಗೆ ಹೆಲ್ಮೆಟ್ ಮೇಲೇ ಹೊಡೆದಿರ್ಬೋದು ಅವರು, ಬಟ್ ಯಾಕೆ ಹೊಡಿಬೇಕು ಅವರು, ನನ್ನ ಕಾಲರ್ ಯಾಕೆ ಹಿಡ್ಕೊಬೇಕು ಅವರು. ಆಫ್ಟರ್ ಆಲ್ ನಾನೊಬ್ಬ ಡೆಲಿವರಿ ಬಾಯ್ ಅನ್ನೋ ಒಂದು ರೀಸನ್ಗೋಸ್ಕರ ನೀವು ಹಂಗೆ ಮಾಡಿದ್ರಿ ಅಲ್ವಾ. ಸೊ ಮೇ ಬಿ ಅಲ್ಸೂರು ಪೊಲೀಸ್ ಸ್ಟೇಷನ್ ಬರುತ್ತೆ. ಸೊ ಅವರು ಆ ರೀತಿ ಮಾಡಿದ್ದು, ವಾಟ್ ಯಾರೋ ಅವ್ರು ಏನೂ ಗೊತ್ತಿಲ್ಲ. ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ದಯವಿಟ್ಟು ನಮ್ಮ ಪಬ್ಲಿಕ್ಗೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಪ್ಲೀಸ್ ರೆಸ್ಪೆಕ್ಟ್ ಮಾಡಿ. ನಮ್ಮ ಡೆಲಿವರಿ ಬಾಯ್ಸ್ ತಪ್ಪು ಮಾಡಿದ್ರೆ ಯಾರೇ ಆಗಿರಲಿ, ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ. ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡೋದು ತಪ್ಪೇನೆ. ಆದರೆ ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಏನು ಮಾಡಬೇಕೋ ಆ ಶಿಕ್ಷೆ ಕೊಡೋದು ಬಿಟ್ಬಿಟ್ಟು ಹೊಡಿಯೋದು ಬಡಿಯೋದು, ಅವ್ರ ಹತ್ರ ಐಟಮ್ನ ಕಿತ್ಕೊಳ್ಳೋದು ಅಥವಾ ಅವ್ರಿಗೆ ಇನ್ನೊಂದು ಮಾಡೋದು, ಸೊ ಇದೆಲ್ಲ ಸರಿಯಲ್ಲ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ಕೆಲಸಕ್ಕೆ ಬರೋ ಪ್ರತಿಯೊಬ್ಬ ಹುಡುಗ ಕೂಡ ಅವಂದೇ ಆದಂತಹ ಕಷ್ಟಗಳು 1000 ಇರ್ತವೆ. ಯಾಕಂತಂದರೆ ಇದೊಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಈ ಕೆಲಸ. ಸೊ ಆದರೂ ಈ ಒಂದು ಕೆಲಸಕ್ಕೆ ಬರ್ತಾರೆ ಅಂತಂದರೆ ಯಾರೇ ಆಗಲಿ, ಸೊ ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ ತುಂಬ ಅವ್ರಿಗೆ ಕಮಿಟ್ಮೆಂಟ್ಸಿಂದ ಅವ್ರಿಗಿರೋಂಥ ಜವಾಬ್ದಾರಿಗಳಿಗೋಸ್ಕರ ಈ ಕೆಲಸಕ್ಕೆ ಬರ್ತಾರೆ. ಸೊ ಯಾರೂ ಕೂಡ ಇಲ್ಲಿ ನಾನು ಎಂಜಾಯ್ ಮಾಡೋಣ, ಇಲ್ಲಿ ನನಗೆ ಫ್ರೀ ಆಗಿರ್ಬೋದು, ನಾನು ಆರಾಮಾಗಿ ಕೆಲಸ ಮಾಡ್ಬೋದು ಅಂತ ಯಾರೂ ಕೂಡ ಬರಲ್ಲ. ಬಿಕಾಸ್ ಆಫ್ ಈ ಒಂದು ಬಿಸಿಲಲ್ಲಿ, ಈ ಒಂದು ಸೆಕೆಯಲ್ಲಿ, ಈ ಒಂದು ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಈ ಕೆಲಸ ಮಾಡಬೇಕು ಅಂತಂದರೆ ಆ ಕಷ್ಟ ಏನು ಅಂತ
ನಮಗೆ ಮಾಡಿರೋರ್ಗೆ ಮಾತ್ರನೇ ಗೊತ್ತಿರ್ತದೆ. ಸೊ ಕೆಲವ್ರು ಮಾತಾಡ್ತಾರೆ, ಏನು ನಿಮ್ದು ದುಡ್ಡು ಕೊಡಲ್ವಾ ನಿಮಗೆ, ಏನು ಮಹಾ ಹೆಚ್ಚ ಅಂತ. ಸೊ ನಿಮಗೆ ನಾನು ಹೇಳೋದೇನಪ್ಪ ಅಂದರೆ, ಮಾತಾಡೋರಿಗೆ ಏನು ನಾನು ಹೇಳೋಕ್ಕೆ ಹೋಗಲ್ಲ, ಬಟ್ ನೀವು ಒಂದು ದಿವಸ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತ. ಸೊ ಸಂಜೆ ಮನೆಗೆ ಬರೋಷ್ಗೇನೆ ಊಟ ತಿಂತೀವೋ ತಿನ್ನಲ್ಲೋ, ಬಟ್ ನೆಮ್ಮದಿಯಾಗಿ ಮಲ್ಕೊಂಬಿಟ್ರೆ ಸಾಕು ಅನ್ಸ್ಬಿಡುತ್ತೆ ಮೈಕೈ ನೋವಿಗೆ, ಅಷ್ಟು ಕಷ್ಟ ಇರ್ತದೆ ನಮ್ಮ ಕೆಲಸ. ಸೊ ಆ ವಿಡಿಯೋ ನೋಡಿದಾಗ ನನಗೆ ಫಸ್ಟ್ಲಿ ಒಂದು ಖುಷಿಯಾಗಿದ್ದೇನಪ್ಪ ಅಂದರೆ, ಎಲ್ಲ ಪಬ್ಲಿಕ್ಕು ಬಂದು ಆ ಹುಡುಗನಿಗೆ ಸಪೋರ್ಟ್ ಮಾಡಿದ್ದು. ಆ ಹುಡುಗ ನಮ್ಮ ಕನ್ನಡಿಗ ಅಲ್ಲ, ನಾರ್ತ್ ಹುಡುಗ, ಆದರೂ ಒಬ್ಬ ಡೆಲಿವರಿ ಬಾಯ್ ಅನ್ನೋ ಕಾರಣಕ್ಕೆ ಆ ಹುಡುಗನ ತಪ್ಪಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೊಡೆದಿದ್ದಕ್ಕೆ ಐಟಮ್ನ ಕಳ್ತನ ಮಾಡಿದ್ದಕ್ಕೆ ಪ್ರತಿಯೊಬ್ಬರು ಬಂದು ಅಲ್ಲಿ ಸಪೋರ್ಟಾಗಿ ನಿಂತ್ಕೊತಾರೆ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದೇನಪ್ಪ ಅಂತಂದರೆ, ಇದು ರೋಡಲ್ಲಿ ಕಾಮನ್, ಇದು ಇಲ್ಲಿ ನಮ್ಮ ಕರ್ನಾಟಕ ಅಂತಲೇ ಅಲ್ಲ, ನಮ್ಮ ಬೆಂಗಳೂರೇ ಅಂತಲ್ಲ, ಇಡೀ ಇಂಡಿಯಾದಲ್ಲಿ ಈ ಥರ ಅಲ್ಲಲ್ಲಿ ನಡೀತಾನೆ ಇರ್ತದೆ. ಏನಾದರೂ ಅಕಸ್ಮಾತ್ ಯಾವುದಾದ್ರೂ ಒಬ್ಬ ಡೆಲಿವರಿ ಬಾಯ್ ಸುಮ್ಮನೆ ಹಂಗೆ ಕ್ರಾಸ್ ಆಗ್ಬಿಟ್ಟ, ಇಲ್ಲಾಂದ್ರೆ ಏನೋ ಒಂದು ಆಗ್ಬಿಟ್ಟ, ಏನು ಬಂದು ಹೊಡೆದೇ ಬಿಡ್ತಾರೆ. ಸೊ ತಪ್ಪು ಮಾಡಿದರೆ ಬೈಲಿ, ತಪ್ಪು ಮಾಡಿದ್ರೆ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅದಾಗಲಿ, ಆದರೆ ಕೈ ಮಾಡೋಂಥ ರೈಟ್ಸ್ ಯಾರಿಗೂ ಕೊಟ್ಟಿಲ್ಲ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಯಾರಾದರೂ ಡೆಲಿವರಿ ಬಾಯ್ಸ್, ಹೌದು ನಮ್ಮಲ್ಲಿ ಕೆಲವರು ಇದ್ದಾರೆ, ನಾನೇನು ಸಾಚ ಅನ್ನಲ್ಲ, ಎಲ್ಲರೂ ಕೂಡ ಕೆಲವರು ಇದ್ದಾರೆ, ಸಿಗ್ನಲ್ ಜಂಪ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಒನ್ ವೇಲ್ ಹೋಗೋದಾಗಿರ್ಬೋದು. ಈಗ ಕೆಲವೊಂದು ಟೈಮಲ್ಲಿ ನಾನು ಮಾಡಿರ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದೇನಕ್ಕೆ ನಾವು ಮಾಡ್ತೀವಿ ಅಂತಂದರೆ, ಆರ್ಡ್ರನ್ನ ಕೊಡಬೇಕು ಅವ್ರಿಗೆ, ಇಷ್ಟು ನಿಮಿಷದಲ್ಲಿ ಎತ್ಕೊಂಡೋಗಿ ಕೊಡಬೇಕು ಅನ್ನೋ ಒಂದು ಟೆನ್ಷನ್ ಇರ್ತದೆ. ಆ ಒಂದು ಪ್ರೆಷರಲ್ಲಿ ನಾವು ತಪ್ಪು ಮಾಡಿಬಿಡ್ತೀವಿ. ಆದರೆ ನಮಗೆ ಅವಾಗ ಗೊತ್ತಾಗಲ್ಲ, ನಮಗೆ ಆ ಪೆಟ್ಟು ಬಿದ್ದ ಮೇಲೇ ನಮಗೆ ಗೊತ್ತಾಗೋದು. ಬಟ್ ನಮಗೆ ಏನು ಗೊತ್ತಾ, ಬೇಗ ಕೊಟ್ಬಿಡ್ಬೇಕು, ಬೇಗ ತಲುಪಿಸ್ಬಿಡ್ಬೇಕು ಅನ್ನೋ ಒಂದು ಟೆನ್ಷನಿಂದ ಸೊ ನಾವು ಎತ್ಕೊಂಡೋಗಿ ಕೊಡ್ತೀವಿ. ಸೊ ಅಷ್ಟೆಲ್ಲ ಕಷ್ಟಪಡ್ಕೊಂಡು ಅಷ್ಟೆಲ್ಲ ಇದು ಮಾಡ್ಕೊಂಡು ತೊಗೊಂಡೋಗಿ ಕೊಟ್ಟರು ಕೂಡ ಕಸ್ಟಮರ್ಸ್ ಕೂಡ ನಮಗೆ ರೆಸ್ಪೆಕ್ಟ್ ಮಾಡಲ್ಲ, ಕೆಲವರು, ಓಕೆನಾ, ಎಲ್ಲರೂ ರೆಸ್ಪೆಕ್ಟ್ ಮಾಡಲ್ಲ. ಸೊ ಅವಾಗ ನಮ್ಗೆ ಅನ್ಸ್ಬಿಡ್ತದೆ, ಯಾಕಪ್ಪ ಬಂದ್ವಿ ಕೆಲಸಕ್ಕೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ಅನ್ಫಾರ್ಚುನೇಟ್ಲಿ ನಮ್ಮ ಹೊಟ್ಟೆಪಾಡಿಗೆ, ನಮ್ಮ ಕಮಿಟ್ಮೆಂಟ್ಸ್ಗೆ ಬೇರೆ ಯಾವ ಕೆಲಸ ಮಾಡಿದ್ರು ಕೂಡ ನಮ್ಮ ಕಮಿಟ್ಮೆಂಟ್ಗಳಿಗೆ ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಬೇರೆ ಕೆಲಸನೂ ಸಿಗೋದು ಕಷ್ಟ ಇದೆ ನಮ್ಮ ಬೆಂಗಳೂರಲ್ಲಿ. ಸೊ ನಿಮಗೆ ಗೊತ್ತಿದೆ ಅದ್ರ ಪ್ರಕಾರ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಆ್ಯಂಡ್ ದಯವಿಟ್ಟು ನಾನು ಪಬ್ಲಿಕ್ ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದರೆ, ದಯವಿಟ್ಟು ಯಾರಾದರೂ ಡೆಲಿವರಿ ಬಾಯ್ ಏನಾದರೂ ತಪ್ಪು ಮಾಡಿದೆ ಅವ್ರಿಗೆ ಬೈದು ಬುದ್ಧಿ ಹೇಳಿ, ಆಯಿತಾ? ಅದನ್ನು ಬಿಟ್ಟು ದಯವಿಟ್ಟು ಕೈ ಮಾಡೋಕ್ಕೆ ಹೋಗ್ಬೇಡಿ. ಪ್ಲೀಸ್ ರೆಸ್ಪೆಕ್ಟ್ ಡೆಲಿವರಿ ಬಾಯ್ಸ್. ನೀವು ಎಷ್ಟು ಡೆಲಿವರಿ ಬಾಯ್ಸ್ಗೆ ರೆಸ್ಪೆಕ್ಟ್ ಮಾಡ್ತೀರೋ ಅಷ್ಟು ನಮ್ಮಂಥ ಎಷ್ಟೋ ಕಷ್ಟಪಡ್ತಿರೋರಿಗೆ ಖುಷಿಯಾಗುತ್ತೆ. ಯಾಕಂತಂದರೆ ಈ ನಾನಾಗಲೇ ಹೇಳ್ದಂಗೆ ಎಷ್ಟೋ ರಿಸ್ಕಿ ತೊಗೊಂಡು ಈ ಕೆಲಸ ಮಾಡ್ತಿರ್ತೀವಿ. ಇದರಲ್ಲೂ ನೀವು ಒಂದಷ್ಟು ಜನ ನಮಗೆ ಮರದೇ ಕೊಟ್ಟಿಲ್ಲ ಅಂದರೆ ಅದು ನಮಗೆ ಕಾಡ್ತಾ ಇರ್ತದೆ ಯಾವಾಗಲೂ ಕೂಡ. ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಕೆಲಸ ಮಾಡ್ತಿರ್ತೀವಿ, ಯಾರಿಗೂ ಕಳ್ತನ ಮಾಡಿದೆ ತಲೆ ಹೊಡಿದಿರ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಕೂಡ ನಮ್ಗೆ ರೆಸ್ಪೆಕ್ಟೇ ಕೊಡಲ್ವಲ್ಲ ಅನ್ನೋ ಒಂದು ನೋವು ಕಾಡ್ತಾ ಇರ್ತದೆ. ಸೊ ಅದು ನಮಗೆ ಮಾತ್ರ ಗೊತ್ತು, ಯಾಕಂದರೆ ಈ ಒಂದು ಫೀಲ್ಡಲ್ಲಿ ನಾವು ತುಂಬ ದಿನಗಳಿಂದ ಮಾಡ್ಕೊ ಬಂದಿರೋದ್ರಿಂದ ನಮ್ಗೆ ಆ ನೋವೇನು ಅಂತ ಗೊತ್ತು. ಸೊ ದಯವಿಟ್ಟು ಎಲ್ಲ ಡೆಲಿವರಿ ಬಾಯ್ಸ್ಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ರೀತಿ ಕಾಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.